ನಮ್ಮ ದೇವರಾರೆ ಶತ್ರುಗಳ ಮುಂದೆ ಔತಣವನ್ನು ಸಿದ್ಧ ಮಾಡುವ ದೇವರಾണ് ನಮ್ಮ ದೇವರೇ. ನಿನ್ನೆ ಯಾರಿಗೂ ಏನು ಮಾಡಕ್ಕಾಗದಿಲ್ಲ. ನಿನ್ನೆ ಹಿಡಿಯಕ್ಕಾಗಿ ಸೈತಾನೆ ಕಳಿಸಬಹುದು, ಮಾಟ ಮಂತ್ರವನ್ನೇ ಕಳಿಸಬಹುದು. ನಿನ್ನೆ ಯಾರಿಗೂ ಏನು ಮಾಡಕ್ಕಾಗದಿಲ್ಲ. ಯಾಕೆ ಮಾಡಕ್ಕಾಗದಿಲ್ಲ? ಎನ್ನ ಯೇಸು ನನ್ನ ಚದೆಯಲ್ಲಿ ಇದೆ. ಧೈರ್ಯವಾಗಿ ಹೇಳು, ಚಪ್ಪಾಳೆ ಹೊಡೆದ ಹೇಳು, ಎನ್ನ ಯೇಸು ನನ್ನ ಚದೆಯಲ್ಲಿ ಇದೆ. ನನ್ನ ಚದೆಯಲ್ಲಿ ಇರುವಾಗ ஒரு ಸೈತಾನಿಗೂ ஒரு ಮಾಟ ಮಂತ್ರಕ್ಕೂ ನನ್ನ ಹಿಡಿಯಕ್ಕಾಗದಿಲ್ಲ. ನೀ ಧೈರ್ಯವಾಗಿ ಹೇಳಬೇಕು, ಧೈರ್ಯವಾಗಿ ಇರಬೇಕು. ನಿನ್ನ ಮಾತವನ್ ಕೇಳಬೇಕೆ. ನೀ ಯಾರಾಗಿರ್ಬೇಕು? ಒಂದು ಪ್ರಾರ್ಥನಾ ವೀರನಾಗಿರ್ಬೇಕು. ನೀ ಪ್ರಾರ್ಥನೆ ಮಾಡಿದವ್ರ ವ್ಯಕ್ತಿಯಾಗಿರ್ಬೇಕು. ನೀ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದವ್ರ ವ್ಯಕ್ತಿ ಆಡಂಗಿಲ್ಲ. ನಿನ್ನೆ ಯಾರಿಗೂ ಏನು ಮಾಡಕ್ಕಾಗದಿಲ್ಲ, ಏನು ಮಾಡಕ್ಕಾಗದಿಲ್ಲ. ನಮ್ಮ ದೇವರು ಜೀವಿಸುವ ದೇವರು. ನಾವು ಎಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆ? ಪರಲೋಕ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆ. ಪರಲೋಕ ನಾವು ಹೋಗ್ಬೇಕಲ್ಲ, ನೀ ಸರಿಯಾಗಿ ಪ್ರಾರ್ಥನೆ ಮಾಡೋದು, ಪರಿಶುದ್ಧವಾಗಿ ಜೀವಿಸೋ ಒಂದು ವ್ಯಕ್ತಿ ಆಗಿರಬೇಕು. ನಿನಗೆ ಪರಿಶುದ್ಧತೆ ಇಲ್ಲದೆ ಪರಿಶುದ್ಧನಾಯ ದೇವರನ್ನೇ ನೋಡುವುದಕ್ಕೋ ಅವನ ಹತ್ರ ಹೋಗುವುದಕ್ಕೋ ಆಗದಿಲ್ಲ, ಆಗದಿಲ್ಲ. ನೀ ಯೋಧನೆ ಮಾಡ್ಬೋದು, ಅಯ್ಯೋ ಯಾರು ನೋಡಿಲ್ಲ, ಒಬ್ರು ನೋಡಿಲ್ಲ, ನಾನು ಕರ್ತನ ಹಾಕಿದ್ದು, ನಾನು ಬಾಗಿಲು ಮುಚ್ಚಿದ್ದು, ಯಾರು ನೋಡಿದ್ರು. ಅಯ್ಯೋ ಮಕ್ಕಳೇ, ನೋಡನು ಒಬ್ಬನಿದೆ, ನೋಡನು ಒಬ್ಬನಿದೆ. ಅವನ್ ಕ್ಯಾಮರಾ ಹೊಡಿತಾ ಇದೆ. ನಾನು ನೀನು ಮಾಡುന്നത് ಮಾತಾಡೋದು, ನಾನು ಇಲ್ಲಿ ನಿನ್ನ ವಾಕ್ಯ ಹೇಳೋದು ಎಲ್ಲ ಹೊಡಿತಾ ಇದೆ. ಪ್ರಿಯ ಮಕ್ಕಳೇ, ನಮ್ಮ ಕವನಿಗೆ ಮುಚ್ಚಿ ಇಟ್ಟುಕೊಂಡೆ ಏನು ಮಾಡಕ್ಕಾಗದಿಲ್ಲ. ನೀ ಯೋಧನೆ ಮಾಡಬಹುದು, ಯಾರು ನೋಡಿಲ್ಲ, ಯಾರು ಕೇಳಿಲ್ಲ. ಕೇಳನ ಒಬ್ಬನಿದೆ, ನೋಡನ ಒಬ್ಬನಿದೆ. ನೀ ಮರಿಬಾರ್ದು. ನೀ ಒಂದು ಕಾರಣವಶಾಲು ಭಯಪಡಬಾರ್ದು. ಭಯಪಡಾದೆ ದೇವರನ್ನೇ ನಿಂತುಕೊಂಡು ಸತ್ಯದಲ್ಲಿ ಆತ್ಮದಲ್ಲಿ ದೇವರನ್ನೇ ಆರಾಧನೆ ಮಾಡಬೇಕು. ಹಾಗೆ ನೀ ಆರಾಧನೆ ಮಾಡಿದವರು ವ್ಯಕ್ತಿ ಆಣಂಗಿಲ್ಲ. ದೇವರು ನಿನ್ನೆ ಎಲ್ಲಾ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ.